ಆಗ್ತಾ ಇತ್ತು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ರಾಜ್ಯದ ಶೋಷಿತ ವರ್ಗದವರು, ವಿಶೇಷವಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಯ ಬಗ್ಗೆ ಸ್ಪಷ್ಟ ಸಂದೇಶ, ತೀರ್ಮಾನವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀವಿ. ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹಿಂದಿನ ಚಾಳಿಯನ್ನೇ ಮುಂದುವರಿಸಿದ್ದಾರೆ. ಇವತ್ತೇನು ಕ್ಯಾಬಿನೆಟ್ಗೆ 7ನೇ ತಾರೀಕು ಬರ್ತದೆ, ಒಳ ಮೀಸಲಾತಿ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ಆಗ್ತದೆ ಅಂತ ಹೇಳಿದರು. ಮತ್ತೊಮ್ಮೆ ಅದರ ದಾಖಲಾತಿಗಳನ್ನು ಕ್ಯಾಬಿನೆಟ್ ಮಂತ್ರಿಗಳಿಗೆ ನೀಡಿ 14ನೇ ತಾರೀಕು ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತೀವಿ, ಕ್ಯಾಬಿನೆಟ್ ಸಚಿವರ ಜೊತೆಯಲ್ಲಿ ಮುಕ್ತ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಹಿಂದೆ ಜಸ್ಟಿಸ್ ಸದಾಶಿವ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಒಳ ಮೀಸಲಾತಿಯ ಬಗ್ಗೆ. ಅದೇ ರೀತಿಯಾದ ಒಳ ಮೀಸಲಾತಿಯ ಬಗ್ಗೆ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿಯವರು ಆ ಸದಾಶಿವ ಆಯೋಗವನ್ನು ಯಾವುದೇ ತೀರ್ಮಾನ ಕೈಗೊಳ್ಳದೆ ಸನ್ಮಾನ್ಯ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಒಳ ಮೀಸಲಾತಿಯ ಬಗ್ಗೆ 15ರಿಂದ 17% ಮಾಡಿ ಈ ರಾಜ್ಯದ ಶೋಷಿತ ವರ್ಗಕ್ಕೆ ವಿಶೇಷವಾಗಿ 6, 5.5, 4.5, 1 ಮಾಡಿ ಜಾರಿ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಡತವನ್ನು ಕಳಿಸ್ಕೊಟ್ಟಿದ್ದರು. ಕರ್ನಾಟಕ ರಾಜ್ಯದಲ್ಲಿ 15% ಇರೋದಕ್ಕೆ 17% ಆಗಿತ್ತು, ಜಾರಿಯಲ್ಲಿ ಇದೆ ಈಗ. ಅದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ನಾನು ಎಂಪೆರಿಕಲ್ ಡೇಟಾನ ಪಡಿತೇನೆ, ಅದು ಡೇಟಾ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ, ಬ್ಯಾಕ್ವರ್ಡ್ನೆಸ್ಸನ್ನು ಡೀಟೇಲ್ ಡೇಟಾ ರಿಪೋರ್ಟ್ ಬರಬೇಕಾಗಿದೆ, ಜನಸಂಖ್ಯೆ ಬರಬೇಕಾಗಿದೆ ಅಂತೇಳಿ ಎಲ್ಲ ವರದಿಯನ್ನು ಕಳಿಸ್ಕೊಂಡು ಮತ್ತೊಮ್ಮೆ ಇವತ್ತಿನ ತೀರ್ಮಾನವನ್ನು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ, ಈ ರಾಜ್ಯವನ್ನು ಆಡಳಿತ ಇದ್ದಾಗ ಮತ್ತೊಂದು ವರ್ಗದ ಮೇಲೆ ನಮಗೆ ಅನುಮಾನ ಬರ್ತದೆ. ಅನುಮಾನ ಬರೋದ್ರಿಂದ ನಾವು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಹೋರಾಟ ಮಾಡಿದ ಅನೇಕ ಸಂಘಟನೆಗಳಿದೆ. ಆ ಸಂಘಟನೆಯ ನಾಯಕರನ್ನು, ನಮ್ಮ ಸಮಾಜದ ಮುಖಂಡರನ್ನು ಒಂದು ಕಡೆ ಸಭೆ ಸೇರಿ ಈ ರಾಜ್ಯದ ಮುಖ್ಯಮಂತ್ರಿಯ ವಿಳಂಬ ನೀತಿ ಮತ್ತು